ಏನಂದ್ರೆ ನೋಡ್ಕೊಂಡು ಹುಷಾರಾಗಿ ಊರ್ಗೋಗ್ ಬನ್ರಿ. ಆಮೇಲೆ ಹೋಗಿ ಇಳಿದ ತಕ್ಷಣ ಫೋನ್ ಮಾಡಿ. ಆಮೇಲೆ ಟ್ರೈನ್ ಅಲ್ಲಿ ಮಾರೋಂತದನ್ನೆಲ್ಲ ತಿನ್ನಕ್ ಹೋಗ್ಬೇಡಿ, ಅದೆಲ್ಲ ತಗೋಬೇಡಿ ಆಯ್ತಾ? ವಾಂತಿ ಬರುತ್ತೆ. ಜಂಕ್ ಫುಡ್ ಇಲ್ಲ, ವಾಂತಿ ನನಗ್ ಬರುತ್ತೆ. ನಾನ್ ಪ್ರೆಗ್ನೆಂಟ್. ಹ್ಯಾಪಿ ಜರ್ನಿ. ಸರ್ ಎಲ್ಗ ಹೋಗ್ತಿದ್ದಾರೆ? ಕೊಯಂಬತ್ತೂರು, ಮಧುರೈ, ತಿರ್ಚಿ. ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ತಿರ್ಚೂರ್ ಗಾಡಿ, ಬೋರ್ಡ್ ನೋಡಿಲ್ವಾ? ತಿರ್ಚೂರ್ನೇ ಶಾರ್ಟ್ ಆಗಿ ತಿರ್ಚಿ ಅಂತೀವಿ. ಯಾವ್ದಾದ್ರು ಬೋಗಿಗಳಲ್ಲಿ ಒಬ್ಬ ಮನುಷ್ಯ ಆದ್ರೂ ಕೂತಿದ್ದಾನ? ಆಚೆ ಬೋರ್ಡ್ ನೋಡಿಲ್ವಾ? ಟ್ರೈನ್ ಹೋಗೋದಿಲ್ಲ. ಬ್ರಿಡ್ಜ್ ಹೊಡೆದಿರೋದ್ರಿಂದ ಬೆಳಗ್ಗೆಯಿಂದ ಕೆಲಸ ನಡೀತಾ ಇದೆ. ಬ್ರಿಡ್ಜ್ ಹೊಡೆದೋಗ್ಬಿಟ್ಟಿದ್ಯಾ? ಯಾವಾಗ ಸರ್ ಇದು? ಕೆಮಿಕಲ್ ತರಕ್ಕೆ ಜನ ಹೋಗಿದ್ದಾರೆ. ಸ್ವಲ್ಪ ಬೇಗ ಬರಕ್ ಹೇಳಿ. ಬಾಡಿನ ಗಾಡಿನಲ್ಲಿಟ್ಟು ಇಮಿಡಿಯೇಟ್ ಹೊಡೋದಂತ ನಾನು. ಇಲ್ಲೇನ್ ಮಾಡ್ತಿದ್ದೀರಾ? ಏನ್ ಸರ್ ಚಿಪ್ಸ್ ಅಂತಿದ್ದಲ್ವಾ ನೀವು? ಬರೀ ಕೈಯಲ್ಲೇ ಹಿಡ್ಕೊಂಡು ನೋಡ್ತಾ ಇದ್ದೀರಾ? ಯಾವ್ದೋ ಫಿಲಂ ಶೂಟಿಂಗ್ಗೆ ಫೋಸ್ ಕೊಡೋ ತರ ನಕ್ಕೊಂಡು ಕೂತಿದ್ದೀರಾ ಈ ತರ? ಒಬ್ಬ ದೊಡ್ಡ ಮನುಷ್ಯ ಕಿರ್ಚ್ಕೊಂಡು ಅವಾಗಿಂದ ಮಾತಾಡ್ತಿದ್ದಾನೆ, ನಿನ್ ಬಾಯಿ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಸರ್ ಅವ್ರಿಗೆ ಬಾಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಅವ್ರಿಗೆ ಬಾಯೇ ಇಲ್ಲ ಸರ್, ಅವ್ರ ಮೂಗ ಸರ್. ಸರಿ ಮಾತಾಡೋದ್ ಬೇಡ, ನಾನ್ ಮಾತಾಡೋದ್ ಕೇಳಿಸ್ಕೊಂಡು ತಲೆ ಆದ್ರೂ ಅಲ್ಲಾಡಿಸ್ಬೇಕಲ್ವಾ? ಕಿವಿ ಕೇಳಿಸಲ್ಲ. ಹೌದು, ಅವ್ರು ತಿರ್ಗಕ್ಕೂ ಆಗಲ್ಲ, ಅವ್ರಿಗೆ ಕತ್ತಿ ಹಿಡ್ಕೊಂಡ್ಬಿಟ್ಟಿದೆ. ಬಾಯಿ ಮಾತಾಡಲ್ಲ, ಕಿವಿನೂ ಕೇಳಿಸಲ್ಲ, ಕತ್ತು ಹಿಡ್ಕೊಂಡಿದೆ. ಹಾಗಾದ್ರೆ ಅವನು ವೇಸ್ಟ್ ಬಾಡಿ ಅಂತ ಹೇಳಿ ತಲ್ಗೆ. ಹೌದು, ಅವರು ನಡೀಕಾಗ್ದೇ ಇರೋ ಹೆಣ, ಅವ್ರ ಕಾಲ್ ಕೂಡ ಊನ. ಅನಂತ್ನಾಗ್ ನಟಿಸಿರೋ ಬಯಲುದಾರಿ ಪಿಕ್ಚರ್ ನೋಡಿದೀವಿ, ಆದ್ರೆ ಅಡೇಕಲ್ ರಾಜ್ ಒಂದೇ ನಿಮಿಷ ಮಿನಿಸ್ಟರ್ ಆಗಿದ್ರು. ಇದೇನು ಎಲೆಕ್ಷನ್ ಇಲ್ಲ ಜೋಕ? ಜೋಕ್ ಬಗ್ಗೆ ನೀವ್ ಮಾತಾಡಕ್ ಹೋಗ್ಬೇಡಿ, ಜೊತೆಲಿರೋನ ತೋರ್ಸ್ಕೊಟ್ಟಿದ್ ನೀವೇ ಅಲ್ವಾ? ಕೊಟ್ಟಿದ್ದೀನಿ. ಅಡೇಕಲ್ ರಾಜು ತರ ಅಲ್ಲ ನಾನು. ಕೊಟ್ಟಾಗ ಜೊತೆಲಿದ್ರ ಇಲ್ಲ ಗುಂಪೆ ನಿಮ್ದ? ಯೋ ಕೈ ಇಳಿಸಿ ಮಾತಾಡಿ, ದಯವಿಟ್ಟು ಚಪ್ಲಿ ಗಿಪ್ಲಿ ಕೈಲಿ ಹಿಡ್ಕೋಬೇಡಿ. ಚಾನ್ಸ್ ಇಲ್ಲ ರಾಜ, ಚಾನ್ಸ್ ಇಲ್ಲ. ಮೊದ್ಲು ಇಡ್ಕಲ್ ರಾಜಿಂಗೆ ಪದವಿಯಿಂದ ಇಳಿಯಕ್ ಹೇಳಿ. ಸೈಮನ್, ಇದು ವೇದಿಕೆ ಅಲ್ಲ, ವಿವಾದ ವೇದಿಕೆ. ಯೋ ಸುಂದ್ರ, ನಿಮ್ ಅಡಕಲ್ ರಾಜಿಗೆ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ಈ ಪ್ರೋಗ್ರಾಮ್ ನ ನೋಡಿ ತನ್ಗನ್ ತಾನೇ ತಗೊಂಡು ಶೂಟ್ ಮಾಡ್ಕೋತಾನೆ. ಇದ್ ನಡೀದಿರೋ ಕೊಲೆಗೆ ನನ್ನ ಹತ್ರ 25 ಲಕ್ಷ ತಗೊಂಡು ಬ್ಯಾಂಕಿಗೆ ಕಳ್ಸಿದ್ ನೀನ್ ತಾನೆ? ಹೂಗುಂಡನ ಭವಾನಿ ಫ್ಯಾಮಿಲಿ ಕೊಂದಿದೆ ಅಂತ ನನ್ ಕಣ್ಣಾರ ನೋಡ್ದೆ ಅಂತ ನೀನ್ ತಾನೆ ಹೇಳಿದ್ದು? ಹೂಗುಂಡ್ರನ್ನ ನನ್ ಕೈಯಾರ ಕೊಲೆ ಮಾಡ್ದೆ ಅಂತ ನಿಜ ಸುಳ್ಳು ಮಾಡಿದ್ ನೀನ್ ತಾನೆ? ನಮ್ಮ ಮುತ್ತಜ್ಜಿ ಮೇಲೆ ಸತ್ಯ, ಅಡ್ವೊಕೇಟ್ ಪೂಗುಂಡ್ರನ್ನ ನಾನೇ ಕೊಲೆ ಮಾಡಿದೆ. 16 ಮಿಸ್ ಕಾಲ್, ಸೇಡೇ ಇಲ್ಲ. ಹೋಟೆಲ್ ದುಡ್ಡು ಕೊಟ್ಟು ತಿನ್ನೋದು ಒಂದಾದ್ರೆ ತಿಂದ್ಬಿಟ್ಟು ಹಣ ಕೊಡೋದು ಇನ್ನೊಂದು ರೀತಿ. ಅದಕ್ಕೆ ಪೂಗುಂಡ್ರನ್ನ ಕೊಂದು ಹಾಕಿ ದುಡ್ಡನ್ನ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದೆ. ಪೂಗುಂಡ್ರನ್ಗೆ ವಿಷ ಕೊಟ್ಟು ನಾನೇ ಕೊಂದು ಅವನೇ ಸೂಸೈಡ್ ಮಾಡ್ಕೊಂಡಿರೋ ತರ ಪಕ್ಕಾ ಪ್ಲಾನ್ ತರ ಮಾಡಿದ್ದೆ. ಸತ್ತವನು ಹೇಗ್ ಬದುಕ್ತ? ಪ್ಲಾನ್ ಅಲ್ಲಿ ಏನೋ ಮಿಸ್ಟೇಕ್ ಆಗಿರ್ಬೇಕು. ಮಾರ್ಚ್ ಅಲ್ಲಿ ಫೇಲ್ ಆದ್ರು ಸೆಪ್ಟೆಂಬರ್ ಅಲ್ಲಿ ಬರ್ದು ಮತ್ತೆ ಪಾಸ್ ಆಗಲ್ವಾ? ಪರೀಕ್ಷೆ ಬರೆಯಕ್ಕೆ ಮತ್ತೆ ನನಗೆ ಚಾನ್ಸ್ ಕೊಡಿ ಸರ್. ನಾನೇನ್ ಟ್ಯುಟೋರಿಯಲ್ ಕಾಲೇಜ್ ನಡೆಸ್ತಾ ಇದ್ದೀನಿ. ತುಂಬಾ ಕೇಳ್ತಿದ್ದಾನೆ, ಸ್ವಲ್ಪ ನೋಡ್ಕೊಂಡ್ ಮಾಡಿ. ಪೂಗುಂಡ್ರನ್ನ ಬೇಗ ಹುಡುಕಿ ಅವನ್ನ ಬೆಟ್ಟದಿಂದ ತಳ್ಳಿಬಿಟ್ಟು ಅವನ್ ಮೂಳೆ ಕೂಡ ಸಿಗ್ದೆ ಆ ಪೂಗುಂಡ್ರನ್ನ ನಾನೇ ಕೊಲೆ ಮಾಡ್ತೀನೋ. ಅಯ್ಯೋ, ಇವ್ರು ಬೆಟ್ಟದ ಮೇಲಿಂದ ಬೀಳೋವಾಗ ಅಂತ ಕಿರ್ಚ್ಕೊಂಡ್ ಬೀಳ್ತಾರ. ನನ್ ಕೈಲದ್ ನೋಡಕ್ಕಾಗಲ್ಲ, ನನ್ ಬಿಟ್ಬಿಡಮ್ಮ, ಭಯ ಆಗ್ತಿದೆ. ಇವತ್ತು ಶನಿವಾರ ಕಣೆ, ಬಾಡಿನ ಹೇಗ್ ತಳ್ಳೋದು? ಓಕೆ, ನಾವ್ 4 ಜನ ಸೇರಿ ಹಂಗಂತ್ಯಾ?